ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಶತ್ರುಗಳ ಅಟ್ಟಹಾಸ ಹೆಚ್ಚಾಗ್ತಾ ಇದೆ. ಶತ್ರು ಏನೇ ಮಾಡಿದ್ರೂ ಸಹ ಜಗ್ಗುತ್ತಾ ಇಲ್ಲ, ಬಗ್ತಾ ಇಲ್ಲ, ಕಿರಿಕಿರಿ ಕಾಡಾಟ ಕೊಡ್ತಾ ಇದ್ದಾನೆ. ಜನಕ್ಕೆ ಎತ್ತುಕಟ್ಟಿ ನಿಮ್ಮ ಮೇಲೆ ಅಪಪ್ರಚಾರ, ಕುತಂತ್ರ, ಷಡ್ಯಂತ್ರಗಳನ್ನು ಸಹ ಮಾಡ್ತಾ ಇರ್ತಾನೆ. ನೋಡಿ, ಉದಾಹರಣೆಗೆ ಒಂದು ಜಮೀನು, ಒಂದು ಜಾಗ ದಾರಿ ಬಿಡದೆ ಸತಾಯಿಸೋದು, ಬೇಕಂತಲೇ ಅವನಿಗಿರುವಂಥ ಪವರ್ಗಳನ್ನು ಯೂಸ್ ಮಾಡಿಕೊಂಡು ಆ ಜನರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಮಾಡೋದು. ಒಂದು ರೀತಿಯಲ್ಲಿ ಕ್ಷುದ್ರವಾಗಿರತಕ್ಕಂಥ ಹೀನ ಪಶುಲಕ್ಷಣದ ರೀತಿಯಲ್ಲಿ ಮನುಷ್ಯ ಅವನು. ಯಾವುದಕ್ಕೂ ಹೆಸೋದಿಲ್ಲ, ಯಾರನ್ನು ಬೇಕಾದರೂ ಹೊಡೆಯೋದು, ಏನು ಬೇಕಾದ್ರೂ ಮಾಡೋದು. ಒಂದು ರೀತಿಯಲ್ಲಿ ಡಿಂಬಾಚಾರ, ದೊಡ್ಡಸ್ತಿಕೆ, ದುರಹಂಕಾರದ ದರ್ಪದ ಒಂದು ಸ್ಥಿತಿ. ಇಂಥ ಒಂದು ಬಾಧೆ ಕೊಡ್ತಕ್ಕಂಥ ಜನ, ಅಥವಾ ಬೇಕಂತಲೇ ತೊಂದರೆ ಮಾಡಬೇಕಂತಾನೆ, ಅಥವಾ ತಾನೇ ಏನೋ ದೊಡ್ಡ ಪರಾಕ್ರಮಿ, ವೀರ ಎಂಬುದಾಗಿ ತೋರಿಸ್ಕೊಳ್ತಾ ದೌರ್ಜನ್ಯ, ಅಟ್ಟಹಾಸ ಮಾಡೋದು. ಇದನ್ನು ಹೊರತುಪಡಿಸಿ ಕೆಲವೊಂದು ಕಡೆ ಹಿಂದೆ ಮುಂದೆ ಹೋಗಿ ಚುಚ್ಚಿಡುವಂಥದ್ದು, ಅಥವಾ ಇನ್ನೊಬ್ಬರ ಬಳಿ ಇನ್ನೊಬ್ಬರ ಹತ್ರ ಹೋಗಿ ಒಂದೊಂದು ರೀತಿಯಲ್ಲಿ ಮಾತಾಡಿ ತೇಜೋವಧೆ ಮಾಡೋದು, ಅಪಮಾನ ಅಪಚಾರ ಮಾಡಿ ಅವರನ್ನು ಕುಗ್ಗಿಸಿ ಬಗ್ಗಿಸಿ ಹೀನ ಸ್ಥಿತಿಗೆ ಕೊಂಡೊಯ್ತಕ್ಕಂಥ ಈ ಶತ್ರುವರ್ಗ ಏನಿದೆ, ಇದೊಂದು ರೀತಿಯಲ್ಲಿ ಅವರ ಅಟ್ಟಹಾಸ, ದುರುದ್ದೇಶಪೂರಿತವಾಗಿರ್ತಕ್ಕಂಥ ನಡೆ. ಹಾಗೆ ಇನ್ನೊಬ್ಬರನ್ನ ಬೆಳೀಲಿಕ್ಕೆ ಬಿಡೋದಿಲ್ಲ, ತಾನೂ ಬೆಳೆಯೋದಿಲ್ಲ. ಮತ್ತು ತನ್ನ ಒಂದು ಸ್ಥಿತಿಯನ್ನು ಮರೆಮಾಚಲಿಕ್ಕೆ ಇನ್ನೊಬ್ಬರನ್ನ ಸದಾಕಾಲ ಹೀನಾಗಿ ನೋಡ್ಕೊಳ್ಳೋದು. ಒಂದು ರೀತಿಯಲ್ಲಿ ಈ ಒಂದು ಸ್ಥಿತಿ ಏನಿದೆ ಅವ್ರದ್ದು, ಬಹಳಷ್ಟು ದಾರಿದ್ರ್ಯ ಕೂಪದಿಂದ ಕೂಡಿರ್ತದೆ. ಹಾಗೆ ಅವ್ರು ಏನಾರ ಮಾಡ್ಕೊಂಡು ಹಾಳಾಗೋಗಲಿ, ಇದರಿಂದ ಸಮಸ್ಯೆ ಅನುಭವಿಸ್ತಕ್ಕಂಥವ್ರು ಸಾಮಾನ್ಯ ಜನ, ಸಾಮಾನ್ಯ ಈ ಒಂದು ತಂಟೆಗೆ ಹೋಗದೇ ಇರತಕ್ಕಂಥ ಜನ. ಯಾಕಂದರೆ ಇವರು ಹೇಗಂದರೆ, ಎಲ್ಲಿ ಆ ಮನುಷ್ಯ ಕೆಳಮಟ್ಟದಲ್ಲಿದ್ದಾನೆ ಅಥವಾ ಅವನಿಂದ ಏನೂ ಸಮಸ್ಯೆ ಆಗೋದಿಲ್ಲ ಅನ್ನೋದು ಗೊತ್ತಾಗುತ್ತೆ, ಅಂಥವ್ರ ಮೇಲೆ ಪ್ರಹಾರ ಮಾಡಿ ದೊಡ್ಡಸ್ತಿಗೆ ತೋರಿಸಿ ದೊಡ್ಡನಾಗುವಂಥ ಒಂದು ಲಕ್ಷಣ ಇರ್ತದೆ. ಒಂದು ರೀತಿಯಲ್ಲಿ ಒಂಥರ ಬೇರೆಯೇ ಸಿಸ್ಟಮ್ ಇರ್ತದೆ. ಇವರು ಒಂದು ರೀತಿಯಲ್ಲಿ ದೌರ್ಜನ್ಯ ಮಾಡ್ತಾ, ಇನ್ನೊಬ್ರಿಗೆ ಬುದ್ಧಿ ಹೇಳೋ ರೀತಿಯಲ್ಲಿ ದೌರ್ಜನ್ಯ ಮಾಡ್ತಾ, ಇನ್ನೊಬ್ರಿಗೆ ಕದ್ದು ತಿಂದು ತಾನು ಒಳ್ಳೆಯನೋ ಅನ್ನೋ ರೀತಿಯಲ್ಲಿ ಒಂದು ಸ್ವರೂಪವನ್ನು ವ್ಯಕ್ತಪಡಿಸ್ತಾ ಜೀವನ ಮಾಡ್ತಾ ಇರ್ತಾರೆ, ಕಾಲ ಕಳೀತಾ ಇರ್ತಾರೆ ದಾರಿದ್ರ್ಯ ಜನಗಳು. ಅಥವಾ ಶತ್ರುಕಾರಕವಾಗಿ ನಿಮ್ಮನ್ನು ಬಹಳಷ್ಟು ಹೈರಾಣ ಮಾಡಿ ನಿಮ್ಮನ್ನು ಸಮಸ್ಯೆಗೆ ದೂಡಿದರೆ ತಾವು ಚಿಂತೆ ಮಾಡೋದು ಬೇಡ. ಇಂಥವರ ಅಟ್ಟಹಾಸವನ್ನು ತಾವು ಕೊನೆಗಳಿಸ್ಬೋದು. ಈ ಕ್ರಿಯಾ ವಿಧಾನದಿಂದ ನಿಮ್ಮ ಶತ್ರು ನಿಮ್ಮನ್ನು ಗೌರವಯುತವಾಗಿ ನೋಡ್ಕೊಳ್ಬೇಕು. ಹಾಗೆ ನಿಮ್ಮ ತಂಟೆಗೆ ಬರಬಾರ್ದು. ಯಾರು ನಿಮ್ಮ ತಂಟೆಗೆ ಬಂದು ಸಮಸ್ಯೆ ಮಾಡ್ತಾ ಇದ್ದಾನೆ ಅವನು ಮೂರಾ ಬಟ್ಟೆಯಾಗಿ ಹೋಗಬೇಕು. ಹಾಗೆ ಅವನು ದಿವಾಳಿಯಾಗಿ ಹೋಗಬೇಕು. ಕಣ್ಣು ಮುಂದೆ ನಿಂತ್ಕೊಳ್ಳುವಂಥ ಯೋಗ್ಯತೆ ಕೂಡ ಇರೋದಿಲ್ಲ. ಆ ರೀತಿಯಲ್ಲಿ ಇದು ಶತ್ರುವಿನ ಉಪದ್ರವ, ಉಪಟಳವನ್ನು ಬಗೆಹರಿಸುವಂಥ ಲಕ್ಷಣ ಈ ತಂತ್ರಕ್ಕಿದೆ. ಹಾಗೆ ಆ ಶತ್ರು 3 ದಿನದಲ್ಲಿ ಮೂಲೆ ಗುಂಪಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ನಾವು ನೋಡ್ಬೋದಾಗಿದೆ. ಅಂತಹ ಪ್ರಖರವಾಗಿರ್ತಕ್ಕಂಥ ಒಂದು ತಂತ್ರ ವಿಧಾನ ಇದಾಗಿದೆ. ನೋಡಿ, ಒಂದು ಹಿಟ್ಟಿನ ಗೊಂಬೆಯನ್ನು ಮಾಡಿಕೊಳ್ಳಿ. ಈ ವಿಧಾನದಲ್ಲಿ ಒಂದು ಹಿಟ್ಟಿನ ಗೊಂಬೆಯನ್ನು ತಾವು ಮಾಡಿಕೊಂಡು ಅದರ ಮೇಲೆ, ಆ ಗೊಂಬೆಯ ಮೇಲೆ ಏನು ಮಲಗಿಸಿರ್ತಿರಲ್ಲ ಗೊಂಬೆ, ಅದರ ಮೇಲ್ಭಾಗದಲ್ಲಿ, ಅದರ ಮಧ್ಯೆ ನಾಭಿಯ ಒಂದು ಪ್ರದೇಶದಲ್ಲಿ ಒಂದು ತಾಮ್ರದ ಕಾಯಿನನ್ನು ಇಡಿ. ತಾಮ್ರದ ವಸ್ತುವನ್ನಾದರೂ ಇಡ್ಬೋದು. ಆ ವಸ್ತುವಿನ ಇಟ್ಟ ನಂತರ ಅದರ ಮೇಲೆ ಕರ್ಪೂರವನ್ನು ಹಚ್ಚಬೇಕು. ತಾವು ಕರ್ಪೂರವನ್ನು ಹಚ್ಚಿ ಮತ್ತು ತಾಮ್ರದ ಗಟ್ಟಿಯನ್ನು ತೆಗೆದುಕೊಳ್ಳಿ, ಅಥವಾ ಮಳೆ ಆದರೂ ತೆಗೆದುಕೊಳ್ಳಿ. ಒಂದಷ್ಟು ಮಳೆಯನ್ನು ತೆಗೆದು ಒಂದು ಕೆಂಪು ದಾರಕ್ಕೆ ಕಟ್ಟಿ ಅದರ ಸುತ್ತ ಇದು ಗಿರಿಕಿ ಹೊಡಿಬೇಕು. ಅಂದರೆ ಆ ಗೊಂಬೆಯ ಸುತ್ತ ತಿರುಗಿಸ್ಬೇಕು. ಅದನ್ನು ಈ ರೀತಿಯಾಗಿ ತಿರುಗಿಸುವಂಥ ಒಂದು ವ್ಯವಸ್ಥೆ ಮಾಡಿ, ಆ ದಾರದಲ್ಲಿ ನೇತು ಹಾಕಿರ್ತಕ್ಕಂಥ ಗೊಂಬೆ ಏನಿದೆ ಅದರ ಸುತ್ತ ತಿರುಗ್ತಾ ಇರಬೇಕು. ಆ ಸಂದರ್ಭದಲ್ಲಿ ಈ ಮಂತ್ರವನ್ನು 108 ಬಾರಿ ತಾವು ಜಪ ಮಾಡ್ತಾ ಇರಬೇಕು. ಈ ರೀತಿ ಸುತ್ತಾ ಇರಬೇಕು. ನೀವು ಮಂತ್ರವನ್ನು ಜಪ ಮಾಡ್ತಾ ಇರಬೇಕು. ಓಂ ನಮೋ ಅಮುಕಸ್ಯ ಹನಹನ ಸ್ವಾಹ, ಇಷ್ಟೇ ಮಂತ್ರ. ಓಂ ನಮೋ ಅಮುಕಸ್ಯ ಹನಹನ ಸ್ವಾಹ. ಇಲ್ಲಿ ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಶತ್ರುವಿನ ಹೆಸರು ಗೊತ್ತಿರಬೇಕು, ಶತ್ರುವಿನ ಮುಖಚರ್ಯ ಕೂಡ ನಿಮಗೆ ತಿಳಿದಿರಬೇಕು. ಆ ಒಂದು ಸ್ಥಿತಿಯಲ್ಲಿ ಇದನ್ನು ತಿರುಗಿಸ್ತಾ ಹೋಗಿ ಆ ಗೊಂಬೆಯ ಸುತ್ತ. ಹೀಗೆ ಮಾಡೋದ್ರಿಂದ ಶತ್ರು ಕಂಗಾಲಾಗಿ ಹೋಗೋದಂತೂ ಸತ್ಯ. ಶತ್ರುವಿನ ಏನು ಕಾಡಾಟ ಇದೆ ನಿಮಗೆ ಅದರಿಂದ ಮುಕ್ತಿ ಸಿಗೋದು ಖಂಡಿತವಾಗಿ ಸಾಧ್ಯ ಇದೆ. ಇದನ್ನು ತಾವು ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆಯ ದಿನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಇನ್ನೂ ಶುಭ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಏನು ಮಾಡಬೇಕು ಅನ್ನೋದು ಎಲ್ಲರ ಪ್ರಶ್ನೆ ಇರ್ತದೆ. ಎಲ್ಲವನ್ನು ತೆಗೆದು ಹರಿಯುವಂಥ ನೀರಿಗೆ
ವಿಸರ್ಜನೆ ಮಾಡಿ, ಖಂಡಿತ ಅಷ್ಟೆ. ಹೀಗೆ ಹಿಟ್ಟಿನ ಗೊಂಬೆಯಲ್ಲಿ ಈ ರೀತಿಯಾಗಿ ತಾವು ಶತ್ರುವಿನ ಒಂದು ವಿಚಾರವಾಗಿ ನಡೆಸುವಂಥ ಪ್ರಯೋಗ ಏನಿದೆ, ಶತ್ರುಗಳ ಅಟ್ಟಹಾಸ 3 ದಿನದಲ್ಲಿ ಕಡಿಮೆಯಾಗಿ ಆ ಶತ್ರು ಮೂಲೆ ಗುಂಪಾಗ್ತಾನೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಹಾಗಾಗಿ ಯಾರು ಭಯ ಪಡೋದು ಬೇಡ, ಚಿಂತೆ ಮಾಡೋದು ಬೇಡ. ನಿಮಗೆ ತೊಂದರೆ ಕೊಡುವಂಥ ಉದ್ದೇಶದಲ್ಲಿ ಬೇಕಂತಲೇ ಸಮಸ್ಯೆ ಮಾಡ್ತಾ ಇದ್ದರೆ ತಾವು ಇದನ್ನು ಮಾಡಿ. ಸುಮ್ಮನೆ ನೀವು ಊಹಾಪೋಹ ಮಾಡ್ಕೊಂಡು ಅಥವಾ ಯಾರ್ಯಾರಿಗೋ ವಿಚಾರ ಎಲ್ಲೆಲ್ಗೋ ತೆಗೆದುಕೊಂಡು ಹೋಗಿಬಿಟ್ಟು ಮಾಡೋದ್ರಿಂದ ಯಾವುದೇ ರೀತಿಯಲ್ಲಿ ಪ್ರಯೋಜನ ಆಗೋದಿಲ್ಲ. ಅವರು ನಿಜವಾಗಿಯೂ ನಿಮ್ಗೆ ಸಮಸ್ಯೆ ಮಾಡಿರಬೇಕು, ಅವರಿಂದ ನಿಮ್ಗೆ ಕೆಡುಕಾಗ್ತಾ ಇರಬೇಕು, ಅವರೇ ನಿಮಗೆ ಎಲ್ಲ ರೀತಿಯಲ್ಲಿ ನಾಶ ಮಾಡ್ತಾ ಇರಬೇಕು. ಆ ಒಂದು ನಿಟ್ಟಿನಲ್ಲಿ ತಾವು ಸರಿಯಾಗಿ ಆಲೋಚನೆ ಮಾಡಿ. ಹಾಗಿದ್ದರೆ ಮಾತ್ರ ಇದನ್ನು ತಾವು ಮಾಡಿ. ಇಲ್ಲ ಸುಖ ಸುಮ್ಮನೆ ಯಾರ್ಯಾರ ಹೆಸರು ತೊಗೊಂಡು ತಾವು ಊಹಾಪೋಹ ಮಾಡ್ಕೊಂಡು ನಿಮ್ಮ ಮನಸ್ಸಿನಲ್ಲೇ ಆಲೋಚನೆ ಮಾಡಿಕೊಂಡು ಈ ರೀತಿ ಮಾಡೋಕ್ಕೆ ಹೋದರೆ ಅದು ನಿಮಗೆ ತಿರುಗಿ ಬೀಳುವಂಥ ಸಾಧ್ಯತೆ ಇದೆ. ಆದಷ್ಟು ಅದರ ಬಗ್ಗೆ ಕೂಡ ಎಚ್ಚರಿಕೆ ಇಡುವಂಥ ಒಂದು ವ್ಯವಸ್ಥೆ ಮಾಡಿ. ಹಾಗೆ ಇಂಥ ವಿಷಯಗಳನ್ನು ತಾವು ತಮ್ಮ ಮನೆಯಲ್ಲೇ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಗಳನ್ನು ನಾವು ತಿಳಿಸ್ತಾ ಇರ್ತೀವಿ. ಹಾಗೆ ನಿಮಗೇನಾದರೂ ಇಂಥ ಸಮಸ್ಯೆಗಳು ಬಾಧೆಗಳು ಹೆಚ್ಚಾಗಿ ಕಾಡಾಟ ಕೊಡ್ತಾ ಇದ್ದರೆ ಮತ್ತು ಬೇರೆ ವಿಷಯಗಳೇನಾದರೂ ತಿಳ್ಕೊಳ್ಬೇಕು ಅಥವಾ ಪರಿಹಾರ ಕಾರ್ಯಗಳು ಸಹ ಬೇಕಾಗಿದೆ ಎಂಬುದಾಗಿ ತಮ್ಮ ಒಂದು ಮನೋಬಯಕೆಯಲ್ಲಿದ್ದರೆ ಚಿಂತೆ ಮಾಡಿಬಿಡಿ. ನೇರವಾಗಿ ನಮ್ಮ ಕಚೇರಿ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇದೆ ಕಚೇರಿ ಮತ್ತು ಮನೆ. ಅಲ್ಲಿ ಕೂಡ ಭೇಟಿ ನೀಡಬಹುದಾಗಿದೆ. ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಅಥವಾ ಬರಲಿಕ್ಕೆ ಸಾಧ್ಯ ಆಗದೆ ಹೋದರೆ ನಮ್ಮ ಏನಿದೆ ಈ ಫೋನ್ ನಂಬರ್ ಕಾಣಿಸ್ತಾ ಇದೆಯಲ್ಲ ಕೆಳಗಡೆ, ಅದಕ್ಕೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಬಹುದಾಗಿದೆ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ. ಟಿವಿ ಕನ್ನಡ.